ಸ್ನೇಹಿತರೆ ನಮಸ್ಕಾರ. ನಾಟಿ ಅವರೇ ಬಳ್ಳಿ ಆಲ್ರೆಡಿ 2 ವಿಡಿಯೋ ಹಾಕಿದ್ದೆ. ಇದು ಗಿಡ ಬೆಳೆಯುವ ಹಂತದಲ್ಲಿದ್ದಾಗ ಈಗ ಹೂವು ಈ ಥರ ಸೊಟ್ಟು ಅಂತಾರೆ. ಇನ್ನು ಕಾಯಿ ಬಲ್ತಿಲ್ಲ, ಬಲಿಬೇಕು. ಇನ್ನು ಕಾಯಿ ಈಗ ಸ್ಟಾರ್ಟ್ ಆಗ್ತಾ ಇದೆ. ಹೂವು ಸೊಟ್ಟು ಎಲ್ಲ ಚೆನ್ನಾಗಾಗ್ತಾಯಿದೆ. ನಾಟಿ ಅವರೇ ಬಳ್ಳಿದು. ಆಮೇಲೆ ಮಳೆ ಆಶ್ರಿತದಲ್ಲಿ ಬೆಳೀತಿರೋದು. ಇದಕ್ಕೆ ಯಾವುದೋ ನೀರಾವರಿ ವ್ಯವಸ್ಥೆ ಇಲ್ಲ ಸ್ನೇಹಿತರೆ. ನೋಡ್ತಿದ್ದೀರ ಹೂವಾಗಿದೆ, ಸಣ್ಣದು. ಇನ್ನು ಸೊಟ್ಟು ಸ್ಟಾರ್ಟ್ ಆಗಿದೆ. ಸೊಟ್ಟು ಅಂತಾರೆ ನಮ್ಮ ಕಡೆ. ಇನ್ನು ಸ್ವಲ್ಪ ಬಲ್ತಿದೆ, ಇನ್ನು ಸ್ವಲ್ಪ ದೊಡ್ಡದು. ಇಲ್ಲಿ ಈ ಥರ ಕಾಯಿ ಇನ್ನು ಸ್ವಲ್ಪ ದಪ್ಪ ಆಗುತ್ತೆ, ಜಿಡ್ಡಿರುತ್ತೆ. ಇದು ನಾಟಿ ಅವರೇ ಬಳ್ಳಿಲಿ ಮಾತ್ರ ಇರುತ್ತೆ ಸ್ನೇಹಿತರೆ. ಎಣ್ಣೆ ಜಿಡ್ಡು ಅಂದರೆ ಅದ್ರ ಮೇಲೆ ಒಂದು ಸ್ವಲ್ಪ ಇದಿರುತ್ತೆ. ನಾಟಿ ಅವರೇ ಬಳ್ಳಿ ನಿಮಗೆ ನಾಟಿ ಅವರೆಕಾಯಿ ತಿಂದಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಸುಲಿಯುವಾಗಲೇ ಅಂಟು ಥರ ಗಮ್ ಥರ ಇರುತ್ತೆ. ಇದು ಇಬ್ನಿಗೆ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ನೋಡ್ಬೋದು ಹೂವಾಗಿದೆ, ಕಾಯಾಗೋ ಹಂತದಲ್ಲಿದೆ. ಇದು ಮಳೆ ಆಶ್ರಯದಲ್ಲಿ ಬೆಳೆದಿರುವಂಥ ಅವರೇ ಬಳ್ಳಿ. 8-10 ಸಾಲಿಗೆ ಒಂದೊಂದು ಅಕ್ಕಡಿ ಸಾಲು ಅಂತ ಕರೀತಾರೆ. ಈಗ ನೋಡಿ, ಅಲ್ಲೊಂದು ಸಾಲಿದೆ, ಅದಾದಮೇಲೆ ಇಲ್ಲೊಂದು ಸಾಲಿದೆ. ಅಕ್ಕಡಿ ಸಾಲಲ್ಲಿ ಬೆಳೆದಿದ್ದಾರೆ. ಹೂವು, ಕಾಯಿ, ಸೊಟ್ಟು ಎಲ್ಲ ಚೆನ್ನಾಗಾಗ್ತಾಯಿದೆ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈಗ ನಾಟಿ ಅವರೆಕಾಯಿ ಸ್ಟಾರ್ಟ್ ಆಗಿ 1 ವಾರ 15 ದಿವಸ ಆಗೈತೆ. ಲಾಸ್ಟ್ ಟೈಮ್ ನಾವು ತಂದಿದ್ವಿ. ಮಾರ್ಕೆಟಲ್ಲಿ ಏನಿತ್ತು ಅಂದರೆ ಬಜಾರ್ದಲ್ಲಿ 60 ರೂಪಾಯಿಂದ 80 ರೂಪಾಯಿ ಕೆಜಿ ಮಾರಿದರು. ಆಮೇಲೆ ಮೊನ್ನೆ ಒಂದು ಸರಿ ಈಗಾಗಲೇ ನಾಟಿ ಅವರೇ ಬೆಳೆಯೋರು ಎಷ್ಟು ಕಮ್ಮಿ ಆಗಿದ್ದಾರೆ ಅಂದರೆ, ಒಂದು ಚೀಲ ತಂದರೆ ಬರೀ ಅರ್ಧ ಗಂಟೆಗಿರಲ್ಲ, ಕಂಡ್ರೆ ಸಾಕು ಅವರೆಕಾಯಿ ಅಷ್ಟು ಬೇಗ ಖಾಲಿ ಆಗುತ್ತೆ. ಅಂದರೆ ಇದಕ್ಕೆಲ್ಲ ಬೇರೆ ಬೇರೆ ಕಾರಣ ಇದೆ. ಇದು ನಾಟಿ ಅವರೇ ಬಳ್ಳಿ ಬೆಳಿಬೇಕು ಅಂದರೆ ಈಗ ನೋಡಿ ಈ ಥರ ಸಪ್ರೇಟ್ ಹಾಕ್ಕೋಬೇಕು. ಆಮೇಲೆ ಇದನ್ನು ಅರಿಯೋದಕ್ಕೆ ಕೂಲರ್ ವೆಚ್ಚ, ಇಲ್ಲಿಂದ ಮಾರ್ಕೆಟಿಗೆ ತಗೊಂಡು ಹೋಗೋದು, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ನಾಟಿ ಅವರೇ ಬಳ್ಳಿ ಬೆಳೆಯೋದು ಕಮ್ಮಿ ಆಗಿದೆ ಸ್ನೇಹಿತರೆ. ಇದು ಈ ಟೇಸ್ಟು ನಿಮಗೆ ಬೇರೆ ಯಾವ ಅವರೆಕಾಯಲ್ಲೂ ಸಿಗಲ್ಲ. ನಾಟಿ ಅವರೆಕಾಯಿ ಇಬ್ನಿಗೆ ಈ ಟೈಮಲ್ಲಿ ಏನು ಬರುತ್ತೆ, ಇದು ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ಇದು ಸ್ವಲ್ಪ ನಿಮಗೆ ಗೊತ್ತಿದ್ರದ್ದು ಕುಕ್ಕರಲ್ಲಿ ಬೇಯ್ತಾ ಇದ್ರದ್ದು ಸ್ಮೆಲ್ಲು ನಿಮಗೆ ಮನೆ ತುಂಬ ಬರುತ್ತೆ. ಸ್ಮೆಲ್ ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಟೇಸ್ಟ್ ಇರುತ್ತೆ. ಈ ಟೇಸ್ಟು ನೀವು ಸುಧಾರಿತ ತಳಿ ಹೈಬ್ರಿಡಲ್ಲಿ ಬರಲ್ಲ. ಇದು ನಾಟಿ ಅವರೇ ಬಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ, ಕೆಲವೊಂದು ಕಾಯಿ ಇಲ್ಲಿ ಬಲ್ತಿದ್ದಾವೆ, ಕಾಣ್ತಿದ್ದಾವೆ ನಿಮಗೆ, ದೊಡ್ಡದಾಗಿ ಕಾಣ್ತವೆ. ಬಲ್ತಿಲ್ಲ, ಇನ್ನೂ ಒಂದು ವಾರ ಬೇಕು. ಇದೇನೇನು ಸ್ಟಾರ್ಟ್ ಆಗಿಲ್ಲ, ಈಗ ಸ್ಟಾರ್ಟ್ ಆಗ್ತಾಯಿದೆ. ಈಗ ಅಲ್ಲಲ್ಲೇ ಒಂದೊಂದು ಈಗ ಈ ಕಾಯಿ ಬಲ್ತಿದೆ ಅನಿಸುತ್ತೆ. ಇದು ಓಕೆ, ಈ ಥರ ಇದ್ದಾವೆ ಬರ್ತವೆ ಸ್ನೇಹಿತರೆ. ನೋಡಿರಿ, ಇದು ಈ ಥರ ಇರುತ್ತೆ. ನೀವೇನು ಇಚ್ಗವ್ರೆ ಬೇಳೆ ಇಚ್ಗವ್ರೆ ಬೇಳೆ ಅಂತ ಏನು ಮಾಡ್ತಾರೆ, ಇಲ್ಲೆಲ್ಲ ಕೆಲವೊಂದು ಬಲ್ತಿದೆ. ಸೆಂಟ್ರಿನಾಗಿ ಕಡಲೆ ಹಾಕ್ಕೊಂಡಿದ್ದಾರೆ. ಈ ಥರ ಬರ್ತಾಯಿದೆ ಅವರೇ ಬೇಳೆ. ಎರಡು 3 ಟ್ಯಾಕ್ಟ್ರಿ ಸಾಲು ಒಂದ್ಸರಿ ಹೋಗಿ ಒಂದ್ಸರಿ ಬಂದಾಗ ಹೆಚ್ಚು ಕಮ್ಮಿ ಹಾಕಿದ್ದಾರೆ ಸ್ನೇಹಿತರೆ. ಈಗ ಬಳ್ಳಿಲಿ ಹೂವು, ಕಾಯಿ ತುಂಬ ಆಗ್ತಾಯಿದೆ. ನೋಡಿರಿ, ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಒಳ್ಳೆ ಇಳುವರಿ ಬರೋ ಲಕ್ಷಣಗಳು ಕಾಣ್ತಾಯಿದೆ ಸ್ನೇಹಿತರೆ. ಈಗ ಸದ್ಯಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಅವರೆಕಾಯಿಗೆ ಮಾತ್ರ. ನೀನು ರೈತನೇ ರೋಡ್ ಸೈಡ್ ಕೂತ್ಕೊಂಡು 80 ರೂಪಾಯಿ ಕೆಜಿ ಅಂದ್ರೂ ನಿಲ್ಲಲ್ಲ.